ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕನ್ನಡ ಅನ್ನುವಂತ ಸರ್ಕಾರ ಕನ್ನಡ ಶಾಲೆಗಳನ್ನೇ ಮರೆತು ಬಿಡ್ತಾ ಹಿಂದಿ ಭಾಷೆ ವಿರೋಧ ಮಾಡ್ತಿರುವಂತ ಸರ್ಕಾರ ಕನ್ನಡ ಭಾಷೆ ಮರ್ತೋಯ್ತಾ? ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಕನ್ನಡ ಶಾಲೆಗಳಿಗೆ ಅನುದಾನ ನೀಡದೆ ನಿರ್ಲಕ್ಷ್ಯ ಮಾಡ್ತಾ ಇರೋದು ಯಾಕೆ? ಅನುದಾನ ಕೊಡಿ ಅಂತ ಅಲೆದು ಸುಸ್ತಾಗ್ಬಿಟ್ಟಿದ್ದಾರೆ ಕನ್ನಡ ಶಾಲೆಯ ಶಿಕ್ಷಕರು. ರಾಜ್ಯದಲ್ಲಿ ಕೇವಲ 386 ಅನುದಾನ ರಹಿತ ಕನ್ನಡ ಶಾಲೆಗಳಿರೋದು. 386 ಅನುದಾನ ರಹಿತ ಶಾಲೆಗಳಲ್ಲಿ 3088 ಶಿಕ್ಷಕರಿಂದ ಕೆಲಸ ಮಾಡಲಾಗ್ತಾ ಇದೆ. 1995ಕ್ಕೂ ಮೊದಲು ಕನ್ನಡ ಶಾಲೆಗಳಿಗೆ ಅನುದಾನ ನೀಡ್ತಾ ಇತ್ತು ಸರ್ಕಾರ. 95ರಿಂದ ಕನ್ನಡ ಶಾಲೆಗಳಿಗೆ ಅನುದಾನವನ್ನೇ ಕೊಟ್ಟಿಲ್ವಂತೆ. 386 ಅನುದಾನ ರಹಿತ ಶಾಲೆಗಳಿಗೆ ಅಗತ್ಯ ಇರೋದು 341 ಕೋಟಿ ರೂಪಾಯಿ ಅನುದಾನಕ್ಕೆ ಶಿಫಾರಸು ಮಾಡಿದ್ದಂಥ ಹಿಂದಿನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಈಗಿನ ಶಿಕ್ಷಣ ಸಚಿವರಿಗೂ ಮನವಿ ಸಲ್ಲಿಕೆ ಮಾಡಿದ್ರು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಎಲ್ಲರೂ ಸಹಿತ ದಿಗ್ಭ್ರಮೆ ಕಾಣ್ಬಿಟ್ರು. ಅವ್ರ ಮಕ್ಕಳು, ಅವರ ಮನೆ ಆಸ್ತಿ ಪಾಸ್ತಿ ಎಲ್ಲವೂ ಸಹಿತ ಅಡೇಟ್ ಮಾಡ್ತಿದ್ದಾರೆ. ಸುಮಾರು ಈ ಒಂದು 95ರಿಂದ 2005 ಮಟ್ಟ ಒಂದು 500ರಿಂದ 600 ಸ್ಕೂಲ್ ಬರ್ತವೆ ಸರ್. ಒಂದು 5ರಿಂದ 6,000 ಜನ ಶಿಕ್ಷಕರು ಇರ್ತಾರೆ ಸರ್. ಆ ಶಾಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಸರ್, ಈ ನೋಡಿರಿ ನಿಮಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ತೀನಿ. ಮಧು ಬಂಗಾರಪ್ಪನವರೇ ಸಹಿತ ಕೊಟ್ಟರೆ ಹಾಗೆ 341 ಕೋಟಿ ರೂವನ್ನು ನಾವು ಈ ಒಂದು ಅನುದಾನ ಕೊಟ್ಟರೆ ಸಾಕು ಅಂತ. 2026-27ನೇ ಸಾಲಿನ ಬಜೆಟ್ ಇರೋದು 4.5 ಲಕ್ಷ ಕೋಟಿ. ಕನ್ನಡವನ್ನು ಈ ಅನುದಾನಕ್ಕೆ ಒಳಪಡಿಸಕ್ಕೆ ಬೇಕಾಗಿರೋದು 341 ಕೋಟಿ. ಸೊ ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿದ್ದಾಗ ನಾವು ಹಲವಾರು ರೀತಿಯ ಬರಗು ರಾಮಚಂದ್ರಪ್ಪನ ಭೇಟಿ ಮಾಡಿದ್ವಿ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಬಿಳಿಮಲಿ ಅವ್ರನ್ನ ಭೇಟಿ ಸರ್. ಇವು ಏನಂದರೆ ಮ್ಯಾನೇಜ್ಮೆಂಟಿನಿಂದ ಒಬ್ಬ ವ್ಯಕ್ತಿ ಹಳ್ಳಿಗಾಡಿನಲ್ಲಿ ಒಂದು ಶಾಲೆಯನ್ನು ಆರಂಭ ಮಾಡಿ ಸ್ವತಃ ಬಿಲ್ಡಿಂಗನ್ನು ಮೂಲಭೂತ ಸೌಕರ್ಯವನ್ನು ಏರ್ಪಡಿಸ್ಕೊಂಡು ಮಕ್ಕಳು ಬೇರೆ ಒಂದು ಕಡೆಗೆ ಹೋಗದೆ ಹಳ್ಳಿಯಲ್ಲೇ ಶಿಕ್ಷಣ ಪಡೀಲಿ, ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೀಲಿ ಅಂತ ಶಾಲೆಗಳನ್ನು ಆರಂಭ ಮಾಡಿದ್ರು ಸರ್. ಇದನ್ನು ಸುಮಾರು 95ರವರೆಗೂ ಅನುದಾನ ಕೊಟ್ಟರು ಸರ್. ಇಂದಂತ ಇರುವಂಥ ಸಚಿವರು ಪುಣ್ಯವಂತರೇನೋ, ನಮ್ಮಲ್ಲಿರುವಂಥ ಶಿಕ್ಷಕರು ಪುಣ್ಯವಂತರೇನೋ ಅನುದಾನ ಕೊಟ್ಟರು. 95ರಿಂದ ಈ ಕಡೆ ಬಂದಂಥ ಶಾಲೆಗಳಿಗೆ ನಮ್ಮ ಅನುದಾನವನ್ನು ಬೇಡ್ತಾ ಶಾಲೆಗಳು ಮುಚ್ತಾ ಇದ್ದಾವೆ. ಆ ಸರ್ಕಾರವೇ ಇಂಗ್ಲೀಷ್ ಮಾಧ್ಯಮವನ್ನು ತೆರೆಯುವಲ್ಲಿ ಭಾಳ ಮುಂದಾಗಿ ಹೋಗ್ತಾ ಇದೆ. ನಾವು ಕನ್ನಡ ಉಳಿಸ್ತೀವಿ, ಬೆಳೆಸ್ತೀವಿ, ನಮಗೆ ಅನುದಾನ ಮಾತ್ರ ಕೊಡಿ ಅಂತ ಕೇಳಿ